ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಡಾಕ್ಟರ್ ಶರಣಪ್ಪ ಎಂ ಕೊಟ್ಗಿ ಚಾರಿಟೇಬಲ್ ಟ್ರಸ್ಟ್ ಸತ್ತೂರು ಧಾರವಾಡ ಮಹಾವಿದ್ಯಾಲಯದಲ್ಲಿ ಅಗಲಿದ ಕನ್ನಡ ಸಿನಿಮಾದ ಖ್ಯಾತ ತಾರೆ, ಕಿರುತೆರೆ ನಟಿ, ಅಪ್ರತಿಮ ನಿರೂಪಕಿ, ಖ್ಯಾತ ವಾಗ್ಮಿ, ನಾಡು ಕಂಡ ಸರಳ ಸುಂದರ ಸ್ವಚ್ಛ ವ್ಯಾಕರಣಬದ್ಧ ಕನ್ನಡತಿ ಅಪರ್ಣಾ ವಸ್ತಾರಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಕರ್ನಾಟಕ ಪ್ರತಿನಿಧಿಯಾದ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಮಹಾವಿದ್ಯಾಲಯ ಆವರಣದಲ್ಲಿರುವ ಪವಾಡ ಪುರುಷರಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ಅಪರ್ಣಾ ವಸ್ತಾರೆ ಆತ್ಮಕ್ಕೆ ಶಾಂತಿ ಕರುಣಿಸಬೇಕೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸಲಾಯಿತು. ಧಾರವಾಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಸಾಹಿತಿಗಳು ಆಗಿರುವ ಪ್ರೊಫೆಸರ್ ಯಲ್ಲಾರ ಅಂಗಡಿ ಹಾಗೂ ಪ್ರೊಫೆಸರ್ ಸಾಹಿತಿಗಳಾದ KS ಕೌಜಲ್ಗಿ, ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಕೊಟ್ಗಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ 1 ನಿಮಿಷದ ಮೌನಾಚರಣೆ ಮೂಲಕ ಅಪರ್ಣಾ ವಸ್ತಾರೆ ಕುಟುಂಬಕ್ಕೆ ಸದಸ್ಯರಿಗೆ ಆ ಭಗವಂತ ನೋವು ಸಹಿಸುವ ಶಕ್ತಿ ಕೊಡಲೆಂದು ಪ್ರಾರ್ಥಿಸಲಾಯಿತು. ಪ್ರೊಫೆಸರ್ ಅಂಗಡಿ ಅಪರ್ಣಾ ವಸ್ತಾರೆ ಕುರಿತು ಮಾತನಾಡಿದರು. ಟ್ರಸ್ಟಿಗಳಾದ ನಾಗರಾಜ್ ಕೊಟ್ಗಿ, ರೂರಲ್ B.Ed ಕಾಲೇಜ್ ಪ್ರಾಚಾರ್ಯರಾದ ಡಾಕ್ಟರ್ ಮಹಾಂತೇಶ್ ಹಿರೇಮಠ್, ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ನವೀನ್ ಕರೇರ್, ಹೋಮಿಯೋಪತಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸರೋಜಿನಿ ದೇಸಾಯಿ ಸೇರಿದಂತೆ ಶ್ರೇಯ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪಾಟೀಲ್ ರವರು ಹಾಗೂ ಸಿಬ್ಬಂದಿಯೇತರ ವರ್ಗದವರು ಉಪಸ್ಥಿತರಿದ್ದರು. ಒಂದು ನಿರೂಪಕಿ, ಅದು ಚಂದನ್ ಟಿವಿ ಇರ್ಬೋದು ಅಥವಾ ಸಾಮಾಜಿಕ ಜಾಲತಾಣ ಇರ್ಬೋದು, ಇಡೀ ನಮ್ಮ ರಾಜ್ಯದೊಳಗೆ ಕೆಲವಷ್ಟು ಪ್ರಮುಖ ಕಾರ್ಯಕ್ರಮದಲ್ಲಿ ಮಾಡ್ತಕ್ಕಂಥದ್ದು, ಅನೇಕ ಧಾರಾವಾಹಿಯಲ್ಲಿ ಸದಕ ಒಂದು ನಟನೆ ಮಾಡಿದಂಥ ನಮ್ಮ ಇವತ್ತು ಅಗಲಿದಂಥ ಅಪರ್ಣಾ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು. ಅದಷ್ಟೇ ಇಲ್ಲ, ಅವರ ಒಂದು ಕುಟುಂಬದ ಸದಸ್ಯರಿಗೆ ಭಾಳಷ್ಟು ನೋವಾಗಿದೆ. ಆ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಅವರ ಕುಟುಂಬಕ್ಕೆ ದೊರೆಯಲಿ ಅಂತೇಳಿ ನಾನು ಹೃದಯಪೂರ್ವಕವಾಗಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಈ ಒಂದು ನಮ್ಮ ಶರಣ ಬಸವೇಶ್ವರ ಚಾರಿಟೇಬಲ್ ಟ್ರಸ್ಟಿನ ವತಿಯಿಂದ ನಾನು ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆ ನಾವು 1 ನಿಮಿಷ ಮೌನಾಚರಣೆ ಮಾಡ್ತಾ ಇದ್ದೇವೆ. ಮೌನ ಪ್ರಾರಂಭ. हाँ नहीं 1 बजे तक तो मैं